ಮಧ್ಯರಾತ್ರಿ ಅವನಿಂದ ಮೆಸೇಜ್ ಬಂದ ತಕ್ಷಣ ಮೈಮೇಲೆ ಅರಿವಿಲ್ಲದೆ ಅಲ್ಲಿಗೆ ಓಡಿಹೋದೆ. ಅಲ್ಲಿ ಕಾಯುತ್ತಿದ್ದ ಅವನು ನನ್ನನ್ನ ನೋಡಿದ ತಕ್ಷಣ ಬಿಗಿಯಾಗಿ ತಬ್ಬಿಕೊಂಡು ತನ್ನ ಎದೆಗೆ ಒರಗಿಸಿಕೊಂಡ. ಆ ರಾತ್ರಿ ಆ ರೊಮ್ಯಾಂಟಿಕ್ ಕ್ಷಣದಲ್ಲಿ ಕರಗುತ್ತಿರುವಾಗಲೇ ನನ್ನ ಕಿವಿಯಲ್ಲಿ ಅವನು ಪಿಸುಗುಟ್ಟಿದ ಆ ಒಂದು ಮಾತು ನನ್ನ ಜೀವವೇ ಹೋಗುವಂತೆ ಮಾಡ್ತು. ಆ ಸುಂದರ ಕ್ಷಣದಲ್ಲಿ ಕಾದಿದ್ದ ಆ ಭೀಕರ ಟ್ವಿಸ್ಟ್ ಆದರೂ ಏನು? ಮುಂದೇನಾಗುತ್ತೆ ತಿಳಿಯಲು ಪೂರ್ತಿ ಕತೆ ಕೇಳಿ. ನಮಸ್ಕಾರ, ನನ್ನ ಹೆಸರು ದುರ್ಗಾ. ನನಗೀಗ 35 ವರ್ಷ. ನೋಡೋಕೆ ನಾನು ಇವತ್ತಿಗೂ ಚೆನ್ನಾಗೇ ಇದ್ದೀನಿ, ಆದ್ರೆ ನಾನು 2 ಮಕ್ಕಳ ತಾಯಿ. ನನ್ನ ಗಂಡ ಮಹೇಶ್ ವೃತ್ತಿಯಲ್ಲಿ ಒಬ್ಬ ಟೈಲರ್. ಅವರಿಗೆ ಹುಟ್ಟಿನಿಂದಲೇ ಒಂದು ಕಾಲಿನಲ್ಲಿ ಸ್ವಲ್ಪ ಅಂಗವೈಕಲ್ಯ ಇತ್ತು, ಆದ್ರೆ ಯಾವತ್ತೂ ಯಾರಿಗೂ ಕೈಯೊಡ್ಡಿ ಬದುಕಿದವರಲ್ಲ. ನಮಗೋಸ್ಕರ ಕಷ್ಟಪಟ್ಟು ದುಡಿಯುವ ಮುಗ್ಧ ಜೀವ ಅವರು. ನೋಡಿ, ದಿನ ಬೆಳಿಗ್ಗೆ ಎದ್ದ ತಕ್ಷಣ ಗಂಡನಿಗೆ ಡಬ್ಬಿ ಕಟ್ಟಿಕೊಡೋದು, ಮಕ್ಕಳನ್ನ ಸ್ಕೂಲ್ಗೆ ಕಳಿಸೋದು, ಆಮೇಲೆ ಮನೆ ಕೆಲಸ. ಇದೆಲ್ಲದರ ಮಧ್ಯೆ ನನಗೇನು ಗಂಡನಿಂದ ಪ್ರೀತಿ ಸಿಗ್ತಿಲ್ಲ. ನನ್ನ ಲೈಫ್ ಬೋರ್ ಆಗ್ತಿದೆ, ಒಂಟಿತನ ಕಾಡ್ತಿದೆ ಅನ್ನೋ ಫೀಲಿಂಗ್ ಏನೇನೂ ಇರಲಿಲ್ಲ. ಸಣ್ಣ ಪುಟ್ಟ ಆಸೆಗಳೊಂದಿಗೆ ನನ್ನ ಲೈಫ್ ಆರಾಮಾಗಿ ನಡೀತಾ ಇತ್ತು. ನಮ್ಮ ಅಪಾರ್ಟ್ಮೆಂಟ್ನಲ್ಲಿ ಹೊಸದಾಗಿ ಸೆಕ್ಯೂರಿಟಿ ಕೆಲಸಕ್ಕೆ ಅಂತ ನಿಂಗಪ್ಪ ಅನ್ನೋರು ಬಂದಿದ್ದರು. ಅವರ ಜೊತೆ ಅವರ ಮಗ ದಿನೇಶ್ ಕೂಡ ಬಂದಿದ್ದ. ಅವನಿಗೆ ವಯಸ್ಸು ಬರೀ 20. ನೋಡೋಕೆ ಸಿಕ್ಕಾಪಟ್ಟೆ ಎನರ್ಜೆಟಿಕ್, ಸದಾ ಮುಖದಲ್ಲಿ ಒಂದು ತುಂಟ ನಗು. ಅವನು ಅಪಾರ್ಟ್ಮೆಂಟ್ನ ಪಾರ್ಕಿಂಗ್ ಏರಿಯಾ ಕ್ಲೀನ್ ಮಾಡೋದು, ವಾಟರ್ ಪಂಪ್ ಆನ್ ಮಾಡೋದು, ಇಂಥ ಕೆಲಸ ಮಾಡ್ಕೊಂಡಿದ್ದ. ನನ್ನ ಕಣ್ಣಿಗೆ ಅವನೊಬ್ಬ ಬರೀ ಸೆಕ್ಯೂರಿಟಿ ಮಗ ಅಷ್ಟೇ. ಆದ್ರೆ ಆ ಒಂದು ದಿನ ಭಾರೀ ಮಳೆ ಶುರುವಾಯಿತು. ನಾನು ಮಾರ್ಕೆಟ್ನಿಂದ ತರಕಾರಿ ತಗೊಂಡು ನನ್ನ ಸ್ಕೂಟರ್ನಲ್ಲಿ ಅಪಾರ್ಟ್ಮೆಂಟ್ ಪಾರ್ಕಿಂಗ್ಗೆ ಬರುವಾಗ ಟೈಲ್ಸ್ ಮೇಲೆ ಸ್ಕಿಡ್ ಆಗಿ ಸ್ಕೂಟರ್ ಸಮೇತ ಕೆಳಗೆ ಬೀಳೋಕೆ ಹೋದೆ. ಅಂದ್ರೆ ಕೆಳಗೆ ಬಿದ್ದೆ. ಅಮ್ಮ ಅಂತ ನಾನು ಕಣ್ಮುಚ್ಚಿ ಕಿರುಚುವಷ್ಟರಲ್ಲಿ ಅಲ್ಲಿಯೇ ನಿಂತಿದ್ದ ದಿನೇಶ್ ವೇಗವಾಗಿ ಓಡಿ ಬಂದು ನಾನು ನೆಲಕ್ಕೆ ಬೀಳುವ ಮುನ್ನವೇ ನನ್ನನ್ನ ತನ್ನ 2 ಗಟ್ಟಿಮುಟ್ಟಾದ ತೋಳುಗಳಿಂದ ಎತ್ತಿ ಹಿಡಿದು ಬಿಟ್ಟ. ಅಂದ್ರೆ ಅವನ ಕೈಯಲ್ಲಿದೆ, ಗಟ್ಟಿಯಾಗಿ ಬೀಳದ ಹಾಗೆ ನನ್ನ ಹಿಡಿದ. ನನ್ನ ಇಡೀ ದೇಹ ಅವನ ಆ ಎದೆಗೆ ಪೂರ್ತಿಯಾಗಿ ಒರಗಿತ್ತು. ನನಗೆ ಅರ್ಥ ಆಗಲಿಲ್ಲ. ಅವನು ನನ್ನ ಸೊಂಟವನ್ನು ಅಷ್ಟು ಬಿಗಿಯಾಗಿ ಹಿಡಿದು ತನ್ನತ್ತ ಎಳೆದುಕೊಂಡಾಗ ಅವನ ಉಸಿರು ನೇರವಾಗಿ ನನ್ನ ಕೆನ್ನೆಗೆ ತಾಕ್ತಾ ಇತ್ತು. ಆ ಮಳೆಯಲ್ಲಿ, ಆ ಚಳಿಯಲ್ಲಿ, ಆ 20ರ ಹರೆಯದ ಯುವಕನ ಬೆಚ್ಚಗಿನ ಸ್ಪರ್ಶ. ಆಕಸ್ಮಿಕವಾಗಿ ನಮ್ಮಿಬ್ಬರ ಕಣ್ಣುಗಳು ಒಂದಾದವು. ಆ ಕ್ಷಣ ನನ್ನ ಇಡೀ ಮೈಯಲ್ಲಿ 1000 ವೋಲ್ಟ್ ಕರೆಂಟ್ ಹೊಡೆದಂತಾಯ್ತು. ನಾನು 35 ವರ್ಷದ 2 ಮಕ್ಕಳ ತಾಯಿ ಅನ್ನೋದನ್ನೇ ಒಂದು ಕ್ಷಣ ಮರೆತೇ ಬಿಟ್ಟೆ. ಅವನ ಕಣ್ಣುಗಳಲ್ಲಿ ಆ ಕ್ಷಣದಲ್ಲಿ ನನ್ನ ಬಗ್ಗೆ ವಿಪರೀತವಾದ ವ್ಯಾಮೋಹ ಎದ್ದು ಕಾಣುತ್ತಿತ್ತು. ಆ ಒಂದು ಆಕಸ್ಮಿಕ ಅಪ್ಪುಗೆ ನನ್ನ ಈ ನೆಮ್ಮದಿಯ ಸಂಸಾರದಲ್ಲಿ ಎಂಥ ದೊಡ್ಡ ಬಿರುಗಾಳಿ ಎಬ್ಬಿಸುತ್ತೆ ಅಂತ ನನಗಾಗ ತಿಳಿದಿರಲಿಲ್ಲ. ಆ ಮಳೆಯ ದಿನದ ಆ ಸ್ಪರ್ಶ, ದಿನೇಶ್ನ ಆ ತೋಳುಗಳ ಆಸರೆ ನನ್ನನ್ನು ಹಗಲು ರಾತ್ರಿ ಕಾಡೋಕೆ ಶುರು ಮಾಡಿತ್ತು. ಅಲ್ಲಿಂದ ಶುರುವಾಯ್ತು ನೋಡಿ ನಮ್ಮಿಬ್ಬರ ಮಧ್ಯೆ ಆ ಕದ್ದು ಮುಚ್ಚಿ ನೋಡೋ ಆಟ. ನಾನು ಬೆಳಗ್ಗೆ ಬಟ್ಟೆ ಒಣಗಾಕಲು ಬಾಲ್ಕನಿಗೆ ಬಂದ್ರೆ ಸಾಕು, ಅವನು ಕೆಳಗಡೆಯಿಂದಲೇ ಪಾರ್ಕಿಂಗ್ ಕ್ಲೀನ್ ಮಾಡೋ ನೆಪದಲ್ಲಿ ನನ್ನನ್ನೇ ಕಣ್ಣು ಮಿಟುಕಿಸದೆ ನೋಡುತ್ತಿದ್ದ. ಅವನ ಆ ಕಳ್ಳ ನೋಟಕ್ಕೆ 35 ವರ್ಷದ ನನಗೂ ನಾಚಿಕೆಯಾಗಿ ತುಟಿ ಕಚ್ಚಿಕೊಂಡು ಸಣ್ಣದಾಗಿ ನಗುತ್ತಿದ್ದೆ. ಆ ಹುಡುಗನ ಆ ಹುಚ್ಚು ಪ್ರೀತಿ, ಆ ಅಟೆನ್ಷನ್ ನನ್ನನ್ನ ಮತ್ತೆ ಕಾಲೇಜು ಹುಡುಗಿಯಂತೆ ಫೀಲ್ ಮಾಡಿಸ್ತಿತ್ತು. ಮುಂಚೆಲ್ಲ ಕೇವಲ ನೈಟಿ ಹಾಕಿಕೊಂಡು ಮನೆಯಲ್ಲೇ ಇರುತ್ತಿದ್ದ ನಾನು, ಈಗ ಅವನು ಹೊರಗಡೆ ಇರ್ತಾನೆ ಅಂತ ಗೊತ್ತಾದ್ರೆ ಸಾಕು, ಚೆನ್ನಾಗಿರೋ ಸೀರೆಯುಟ್ಟು, ಮುಖಕ್ಕೆ ಪೌಡರ್, ಲಿಪ್ಸ್ಟಿಕ್ ಹಚ್ಚಿಕೊಂಡು ರೆಡಿ ಆಗ್ತಿದ್ದೆ. ಇದೇ ಗ್ಯಾಪ್ನಲ್ಲಿ ಅಪಾರ್ಟ್ಮೆಂಟ್ ಮೇಂಟೆನೆನ್ಸ್, ವಾಟರ್ ಬಿಲ್ ವಿಚಾರ ಮಾತಾಡೋ ನೆಪದಲ್ಲಿ ದಿನೇಶ್ ಹೇಗೋ ನನ್ನ ವಾಟ್ಸಾಪ್ ನಂಬರ್ ಇಸ್ಕೊಂಡ. ಅಷ್ಟೇ, ನನ್ನ ಫೋನ್ಗೆ ದಿನ ಬೆಳಿಗ್ಗೆ ಗುಡ್ ಮಾರ್ನಿಂಗ್, ರಾತ್ರಿ ಗುಡ್ ನೈಟ್ ಜೊತೆಗೆ ಕೆಂಪು ಗುಲಾಬಿಯ ಎಮೋಜಿಗಳು ಬರೋಕೆ ಶುರುವಾಯ್ತು. ದುರ್ಗಾ ಮೇಡಂ, ನೀವು ಸೀರೆಲಿ ಸಖತ್ತಾಗಿ ಕಾಣಿಸ್ತೀರಾ ಅಂತ ಅವನು ಮೆಸೇಜ್ ಮಾಡಿದಾಗ ನನ್ನ ಎದೆ ಡವಡವ ಅನ್ನೋಕೆ ಶುರುವಾಯ್ತು. ಗಂಡ ಮಕ್ಕಳು ಮಲಗಿದ ಮೇಲೆ ರಜಾಯೊಳಗೆ ಮುಖ ಮುಚ್ಚಿಕೊಂಡು ನಾನು ಅವನ ಜೊತೆ ಕದ್ದು ಮುಚ್ಚಿ ಚಾಟ್ ಮಾಡ್ತಿದ್ದೆ. ಈ ಯೌವನದ ಹುಚ್ಚು ಆಕರ್ಷಣೆಯಲ್ಲಿ ನಾನು ಪೂರ್ತಿಯಾಗಿ ಕಳೆದು ಹೋಗಿದ್ದೆ. ಆದರೆ ಹೆಂಗಸರ ಕಣ್ಣಿಗೆ ಹೆಂಗಸರ ಬದಲಾವಣೆ ಬೇಗ ಗೊತ್ತಾಗುತ್ತೆ ಅಲ್ವಾ? ನನ್ನ ಗೆಳತಿ ಸುಮಾ ನನ್ನನ್ನ ಯಾವಾಗ್ಲೂ ವಾಚ್ ಮಾಡ್ತಿರ್ತಾಳೆ. ಒಂದು ದಿನ ನಾವಿಬ್ಬರೂ ಅಪಾರ್ಟ್ಮೆಂಟ್ ಕೆಳಗೆ ವಾಕಿಂಗ್ ಮಾಡ್ತಿರುವಾಗ ನನ್ನ ಫೋನ್ಗೆ ದಿನೇಶ್ನಿಂದ ಮೆಸೇಜ್ ಬಂತು. ನಾನು ಸ್ಮೈಲ್ ಮಾಡಿದೆ. ಸುಮಾ ತಕ್ಷಣ ನನ್ನ ಭುಜಕ್ಕೆ ಗುದ್ದಿ, ಏನೇ ದುರ್ಗಾ, 35 ವರ್ಷ ಆದ್ರೂ ಇತ್ತೀಚೆಗೆ ನಿನ್ನ ಮುಖದಲ್ಲಿ ಹೊಸ ಕಳೆ ಬಂದಿದೆ. ಯಾವ್ದಾದ್ರೂ ಹೊಸ ಆಂಟಿ ಏಜಿಂಗ್ ಕ್ರೀಮ್ ಹಚ್ಚುತ್ತಿದ್ದೀಯಾ? ಇಲ್ಲ ಈ ವಯಸ್ಸಲ್ಲಿ ಹೊಸ ಲವ್ ಗಿವ್ ಶುರುವಾಗಿದ್ಯಾ? ನಿನ್ ಫೋನ್ ಯಾವಾಗ್ಲೂ ಬ್ಯುಸಿ ಇರುತ್ತೆ, ಕಾಲೇಜು ಹುಡುಗಿ ತರ ಆಡ್ತಿದ್ದೀಯಾ ಅಂತ ಡಬಲ್ ಮೀನಿಂಗ್ ಅಲ್ಲಿ ಪಂಚ್ ಕೊಟ್ಟಳು. ಆಕೆಯ ಮಾತು ಕೇಳಿ ನನ್ನ ಪ್ರಾಣವೇ ಹೋದಂತಾಯ್ತು. ಅಯ್ಯೋ ಅದೆಲ್ಲ ಏನಿಲ್ಲ ಸುಮಾ, ನಾವೇನು ಕನ್ಯೆಯರ ಲವ್ ಮಾಡೋಕೆ, ಗಂಡ ಮಕ್ಕಳು ಅಂತಾನೆ ಟೈಮ್ ಹೋಗುತ್ತೆ ಅಂತ ನಾನು ಹೇಗೋ ಸುಳ್ಳು ಹೇಳಿ ಕವರ್ ಮಾಡ್ಕೊಂಡೆ. ಆದ್ರೆ ನನ್ನ ಈ ಗುಪ್ತ ಪ್ರೇಮದ ಕಳ್ಳಾಟ, ದಿನೇಶ್ನ ಆ ಕಟ್ಟುಮಸ್ತಾದ ದೇಹದ ಮೇಲಿನ ಆಕರ್ಷಣೆ ಮುಂದಿನ ದಿನಗಳಲ್ಲಿ ಎಂತ ದೊಡ್ಡ ಡೇಂಜರ್ಗೆ ದಾರಿ ಮಾಡಿಕೊಡುತ್ತೆ. ಮತ್ತು ಪಕ್ಕದ ಮನೆ ಪಾರ್ವತಮ್ಮನಿಂದ ನಾವು ಹೇಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬೀಳುವ ಹಂತಕ್ಕೆ ಹೋಗ್ತೀವಿ ಅನ್ನೋದನ್ನು ಮುಂದಿನ ಭಾಗದಲ್ಲಿ ಹೇಳ್ತೀನಿ ಕೇಳಿ. ನಮ್ಮ ಆ ವಾಟ್ಸಾಪ್ ಕಳ್ಳಾಟ ಮತ್ತು ಗುಪ್ತ ಪ್ರೇಮದಾಟ ದಿನೇ ದಿನೇ ಹೈ ವೋಲ್ಟೇಜ್ ಆಗ್ತಾ ಇತ್ತು. ಆ ಯುವಕನ ಬಿಸಿ ರಕ್ತದ ಆಕರ್ಷಣೆ, ಅವನ ಆ ದಿಟ್ಟ ನೋಟ ನನ್ನ 35 ವರ್ಷದ ಒಂಟಿ ದೇಹದಲ್ಲಿ ಹೊಸದೊಂದು ರೋಮಾಂಚನದ ಕಿಡಿ ಹೊತ್ತಿಸಿತ್ತು. ಈ ಗುಪ್ತ ಆಕರ್ಷಣೆ ಕೇವಲ ಮೆಸೇಜ್ಗಳಿಗೆ ಮಾತ್ರ ಸೀಮಿತವಾಗಿರಲಿಲ್ಲ, ಅದು ಮೆಲ್ಲನೆ ಮುಂದಿನ ಅತ್ಯಂತ ಅಪಾಯಕಾರಿ ಹಂತಕ್ಕೆ ಕಾಲಿಡುವ ಸಮಯ ಬಂದೇ ಬಿಟ್ಟಿತ್ತು.
ಒಂದು ದಿನ ಮಧ್ಯಾಹ್ನ ಗಡಿಯಾರದಲ್ಲಿ ಸರಿಯಾಗಿ 12:30 ಆಗಿತ್ತು. ನನ್ನ ಗಂಡ ಮಹೇಶ್ ಬೆಳಿಗ್ಗೆ ತಮ್ಮ ಟೈಲರಿಂಗ್ ಅಂಗಡಿಗೆ ಹೋಗಿದ್ದರು. ಇಬ್ಬರು ಮಕ್ಕಳು ಸ್ಕೂಲ್ನಲ್ಲಿದ್ರು. ಅಪಾರ್ಟ್ಮೆಂಟ್ ಪೂರ್ತಿ ಸ್ಮಶಾನ ಮೌನ ಆವರಿಸಿತ್ತು. ನಾನು ಅಡುಗೆ ಮನೆಯ ಕೆಲಸ ಮುಗಿಸಿ ಒಂದು ಹತ್ತಿಯ ಸೀರೆಯುಟ್ಟು ಕೂದಲು ಬಿಚ್ಚಿ ಹಾಕಿಕೊಂಡು ಸೋಫಾ ಮೇಲೆ ಟಿವಿ ನೋಡ್ತಾ ಕೂತಿದ್ದೆ. ಇದೇ ಟೈಮ್ಗೆ ಸರಿಯಾಗಿ ನಮ್ಮ ಮನೆಯ ಕಾಲಿಂಗ್ ಬೆಲ್ ಸದ್ದಾಯ್ತು. ನಾನು ಹೋಗಿ ಬಾಗಿಲು ತೆಗೆದರೆ ಹೊರಗಡೆ ಆ ದಿನೇಶ್ ನಿಂತಿದ್ದ. ಅವನ ಮುಖದಲ್ಲಿ ಆ ತುಂಟ ನಗು, ಕಣ್ಣುಗಳಲ್ಲಿ ವಿಪರೀತವಾದ ಸೆಳೆತ ಎದ್ದು ಕಾಣುತ್ತಿತ್ತು. ಏನು ದಿನೇಶ್, ಈ ಟೈಮ್ನಲ್ಲಿ ಬಂದಿದ್ದೀಯಾ? ಯಾರಾದ್ರೂ ನೋಡಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ಗಾಬರಿಯಿಂದ ಪಿಸುಗುಟ್ಟಿದೆ. ಅದಕ್ಕೆ ಅವನು, ಏನಿಲ್ಲ ದುರ್ಗಾ ಮೇಡಮ್, ವಾಟರ್ ಮೀಟರ್ ಚೆಕ್ ಮಾಡಬೇಕು ಅಂತ ಸೆಕ್ರೆಟರಿ ಹೇಳಿದ್ರು, ಅದಕ್ಕೆ ಬಂದೆ ಅಂತ ಒಂದು ಪಕ್ಕ ನೆಪ ಹೇಳಿ ನನ್ನ ಅನುಮತಿಗೂ ಕಾಯದೆ ನೇರವಾಗಿ ಮನೆಯೊಳಗೆ ಹೆಜ್ಜೆ ಹಾಕಿದ. ಮನೆ ಒಳಗೆ ಬಂದವನೇ ಯಾರಿಗೂ ಕಾಣದಂತೆ ಮೇನ್ ಡೋರ್ ಅನ್ನು ನಿಧಾನವಾಗಿ ಲಾಕ್ ಮಾಡಿದ. ಆ ಸಣ್ಣ ಕ್ಲಿಕ್ ಸೌಂಡ್ ಕೇಳಿ ನನ್ನ ಎದೆ ಡವಡವ ಅನ್ನೋಕೆ ಶುರುವಾಯ್ತು. ನೀನು ಮೀಟರ್ ಚೆಕ್ ಮಾಡು, ನಾನು ನಿನಗೆ ಕಾಫಿ ತರ್ತೀನಿ ಅಂತ ಹೇಳಿ ನಾನು ಅಡುಗೆ ಮನೆಗೆ ಹೋದೆ. ನನ್ನ ಕೈಗಳು ನಡುಗುತ್ತಿದ್ದವು. ಕಾಫಿ ಲೋಟ ಹಿಡಿದುಕೊಂಡು ನಾನು ಹಾಲ್ಗೆ ಬರುವಷ್ಟರಲ್ಲಿ ಅವನು ಮೀಟರ್ ಚೆಕ್ ಮಾಡೋದನ್ನ ಬಿಟ್ಟು ನನ್ನ ಹಿಂದೆಯೇ ಬಂದು ನಿಂತಿದ್ದ. ನಾನು ತಿರುಗುವಷ್ಟರಲ್ಲಿ ಮಿಂಚಿನ ವೇಗದಲ್ಲಿ ನನ್ನ ಕೈಯಲ್ಲಿದ್ದ ಕಾಫಿ ಲೋಟವನ್ನು ಕಿತ್ತು ಟೇಬಲ್ ಮೇಲಿಟ್ಟು ನನ್ನ 2 ಕೈಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡ. ಬಿಡು ದಿನೇಶ್, ಏನ್ ಮಾಡ್ತಿದ್ದೀಯಾ? ಯಾರಾದ್ರೂ ಬಂದು ಬಿಡ್ತಾರೇಗ ಅಂತ ನಾನು ವಿರೋಧಿಸುವ ನಾಟಕ ಮಾಡಿದೆ. ರೊಮ್ಯಾಂಟಿಕ್ ಆಗಿ ಮೈಮರೆವಿನಲ್ಲಿ ಕಳೆದು ಹೋಗಿರುವಾಗಲೇ ಟ್ರಿಂಗ್ ಟ್ರಿಂಗ್ ಏಯ ಅಂತ ನಮ್ಮ ಮನೆಯ ಕಾಲಿಂಗ್ ಬೆಲ್ ಭೀಕರವಾಗಿ ಸದ್ದಾಯಿತು. ಅಷ್ಟೇ ಅಲ್ಲ, ದುರ್ಗಾ ಒಳಗಡೆ ಇದೆಯೇನೆ, ಬಾಗಿಲು ತೆಗೆಯೇ ಅಂತ ಒಂದು ಕರ್ಕಶವಾದ ಧ್ವನಿ ಕೇಳಿಸ್ತು. ನನ್ನ ಪ್ರಾಣ ಪಕ್ಷಿ ಹಾರಿಹೋದಂತಾಯ್ತು. ಆ ಧ್ವನಿ ಬೇರೆ ಯಾರದ್ದೂ ಆಗಿರಲಿಲ್ಲ, ನಮ್ಮ ಅಪಾರ್ಟ್ಮೆಂಟ್ನ ಹ್ಯೂಮನ್ ಸಿಸಿಟಿವಿ ಪಕ್ಕದ ಮನೆ ಪಾರ್ವತಮ್ಮನದಾಗಿತ್ತು. ಇಡೀ ಅಪಾರ್ಟ್ಮೆಂಟ್ನಲ್ಲಿ ಯಾರು ಏನ್ ಮಾಡ್ತಾರೆ, ಯಾರ ಮನೆಗೆ ಯಾರು ಬರ್ತಾರೆ ಅಂತ ಸ್ಕ್ಯಾನ್ ಮಾಡೋದೆ ಈ ಆಂಟಿಯ ಫುಲ್ ಟೈಮ್ ಡ್ಯೂಟಿ. ಅಯ್ಯೋ ದೇವರೇ, ಸತ್ತೆ ನಾನು. ಈ ಪಾರ್ವತಮ್ಮ ನೋಡಿಬಿಟ್ರೆ ಇಡೀ ಊರಿಗೆ ಡಂಗುರ ಸಾರಿಸ್ತಾಳೆ, ನನ್ನ ಸಂಸಾರ ಬೀದಿಗೆ ಬರುತ್ತೆ ಅಂತ ನಾನು ಬೆವೆತು ನೀರಾದೆ. ದಿನೇಶ್ ಕೂಡ ಆ ಬೆಲ್ ಸೌಂಡ್ ಕೇಳಿ ಶಾಕ್ ಆಗಿ ನನ್ನನ್ನ ಬಿಟ್ಟದ. ನಾನು ಒಂದು ಕ್ಷಣವೂ ತಡ ಮಾಡದೆ ದಿನೇಶ್ನ ಕೈ ಹಿಡಿದು ಎಳೆದುಕೊಂಡು ಹೋಗಿ ನಮ್ಮ ಬೆಡ್ರೂಮ್ನ ಅಟ್ಯಾಚ್ ಬಾಲ್ಕನಿಯೊಳಗೆ ತಳ್ಳಿ ಬಾಲ್ಕನಿ ಬಾಗಿಲು ಹಾಕಿ ಕರ್ಟನ್ ಎಳೆದು ಬಚ್ಚಿಟ್ಟೆ. ಕನ್ನಡಿ ಮುಂದೆ ನಿಂತು ನನ್ನ ಸೀರೆಯನ್ನು ಸರಿಪಡಿಸಿಕೊಂಡು ಮುಖದ ಮೇಲಿದ್ದ ಬೆವರನ್ನು ಒರೆಸಿಕೊಂಡು ಹೇಗೋ ನಗು ತರಿಸಿಕೊಂಡು ಹೋಗಿ ಮೇನ್ ಡೋರ್ ತೆಗೆದೆ. ಬಾಗಿಲು ತೆಗೆದ ತಕ್ಷಣ ಪಾರ್ವತಮ್ಮ ತನ್ನ ರೇಡಾರ್ ಕಣ್ಣುಗಳಿಂದ ಮನೆಯೊಳಗಡೆಲ್ಲ ಸ್ಕ್ಯಾನ್ ಮಾಡೋಕೆ ಶುರು ಮಾಡಿದಳು. ಏನೇ ದುರ್ಗಾ, ಬಾಗಿಲು ತೆಗೆಯೋಕೆ ಇಷ್ಟೊಂದು ಹೊತ್ತ? ಮಧ್ಯಾಹ್ನವೇ ನಿದ್ದೆ ಮಾಡ್ತಿದ್ದೀಯಾ ಅಂತ ಗುಮಾನಿಯಿಂದ ಕೇಳಿದಳು. ಅಯ್ಯೋ ಇಲ್ಲ ಆಂಟಿ, ಸ್ನಾನ ಮಾಡ್ತಾ ಇದ್ದೆ, ಅದಕ್ಕೆ ಲೇಟ್ ಆಯ್ತು. ಏನಾಗಬೇಕಿತ್ತು ಅಂತ ನಡುಗುವ ಧ್ವನಿಯಲ್ಲೇ ಕವರ್ ಮಾಡಿದೆ. ಏನಿಲ್ಲ, ಸ್ವಲ್ಪ ಕರಿಬೇವು ಇದ್ರೆ ಕೊಡೆ, ಸಾಂಬಾರ್ಗೆ ಬೇಕಿತ್ತು ಅಂತ ಹೇಳುತ್ತಲೇ ಆಂಟಿ ನೇರವಾಗಿ ಹಾಲ್ನೊಳಗೆ ಬಂದು ಟೇಬಲ್ ಮೇಲಿದ್ದ ಆ 2 ಕಾಫಿ ಲೋಟಗಳನ್ನು ನೋಡಿಬಿಟ್ಟಳು. ಏನೇ ಇದು? ನೀನೊಬ್ಬಳೆ ಮನೆಯಲ್ಲಿದ್ದರೂ 2 ಕಾಫಿ ಲೋಟ ಇದೆಯಲ್ಲ, ಯಾರಾದ್ರೂ ಗೆಸ್ಟ್ಗಳು ಬಂದಿದ್ದಾರಾ ಅಂತ ಡೈರೆಕ್ಟ್ ಆಗಿ ಬಾಂಬ್ ಹಾಕಿದಳು. ನನ್ನ ಹಾರ್ಟ್ ಬೀಟ್ 200ಕ್ಕೆ ಏರಿತು. ಅದು ಆಂಟಿ ಬೆಳಿಗ್ಗೆ ಮಹೇಶ್ ಕುಡಿದು ಬಿಟ್ಟು ಹೋದ ಲೋಟ, ಇನ್ನೊಂದು ನಂದು ತೊಳೆಯೋಕೆ ಇಟ್ಟಿದ್ದೆ ಅಂತ ಹೇಗೋ ಒಂದು ದೊಡ್ಡ ಸುಳ್ಳು ಹೇಳಿ ಮ್ಯಾನೇಜ್ ಮಾಡಿದೆ. ಆಂಟಿಯ ಹೌದಾ ಅಂತ ಅನುಮಾನದಿಂದಲೇ ಕರಿಬೇವು ಇಸ್ಕೊಂಡು ಹೊರಟು ಹೋದಳು. ಅವಳು ಹೋದ ಮೇಲೆ ಬಾಗಿಲು ಲಾಕ್ ಮಾಡಿ ಬಾಲ್ಕನಿಯಿಂದ ದಿನೇಶ್ ನನ್ನ ಆಚೆ ಕರೆದೆ. ಇಬ್ಬರಿಗೂ ಈ ಘಟನೆಯಿಂದ ಹಾರ್ಟ್ ಅಟ್ಯಾಕ್ ಆದ ಹಾಗೆ ಆಗಿತ್ತು. ಆ ಕಳ್ಳಾಟದ ಟೆನ್ಷನ್ ಮತ್ತು ಕಾಮಿಡಿ ಸೀನ್ ಮುಗಿದ ಮೇಲೆ ದಿನೇಶ್ ಹಿಂದಿನ ಬಾಗಿಲಿನಿಂದ ಮೆಲ್ಲನೆ ಎಸ್ಕೇಪ್ ಆದ. ಆದರೆ ಈ ಕದ್ದು ಮುಚ್ಚಿ ಸೇರಿದ ಆಟ ಇಲ್ಲಿಗೆ ನಿಲ್ಲಲಿಲ್ಲ. ಅದು ಮುಂದಿನ ದಿನಗಳಲ್ಲಿ ಎಂಥ ದೊಡ್ಡ ಹುಚ್ಚು ವ್ಯಾಮೋಹಕ್ಕೆ ತಿರುಗುತ್ತೆ ಮತ್ತು ನನಗೆ ಹೇಗೆ ಉರುಳಾಗುತ್ತೆ ಅನ್ನೋದನ್ನ ಮುಂದಿನ ಭಾಗದಲ್ಲಿ ಹೇಳ್ತೀನಿ ಕೇಳಿ. ಪಾರ್ವತಮ್ಮನ ಆ 5 ವೋಲ್ಟೇಜ್ ಎಂಟ್ರಿಯ ನಂತರವೂ ನಮ್ಮಿಬ್ಬರ ಆ ಕಳ್ಳಾಟ ನಿಲ್ಲಲಿಲ್ಲ. ಬದಲಾಗಿ ಕದ್ದು ಮುಚ್ಚಿ ಅವನ ಜೊತೆ ಕಳೆಯುತ್ತಿದ್ದ ಆ ಕ್ಷಣಗಳು ನಮಗೆ ಸಿಕ್ಕಾಪಟ್ಟೆ ರೋಚಕವಾಗಿ ಒಂದು ದೊಡ್ಡ ವ್ಯಸನದಂತೆ ಬದಲಾಗಿದ್ದವು. ಗಂಡ ಕೆಲಸಕ್ಕೆ ಹೋದ ಮೇಲೆ ಅಥವಾ ರಾತ್ರಿ ಕಸ ಬಿಸಾಕುವ ನೆಪದಲ್ಲಿ ಪಾರ್ಕಿಂಗ್ ಕತ್ತಲಲ್ಲಿ ಮೆಟ್ಟಿಲುಗಳ ಕೆಳಗಡೆ ನಾವು ಭೇಟಿಯಾಗ್ತಾ ಇದ್ವಿ. ಅವನ ಆಕರ್ಷಣೆ ನನ್ನನ್ನ ಪೂರ್ತಿಯಾಗಿ ಕುರುಡು ಮಾಡಿತು. ಆ ಕತ್ತಲಲ್ಲಿ ಅವನು ನನ್ನನ್ನ ಬಿಗಿಯಾಗಿ ಅಪ್ಪಿಕೊಂಡು, ನೀನು ಅಂದ್ರೆ ನಂಗೆ ಪ್ರಾಣದುರ್ಗ, ನಿನ್ನ ಬಿಟ್ಟು ನಾನು ಒಂದು ಕ್ಷಣನೂ ಇರಲಾರೆ. ನಿನ್ನ ಈ ಸೌಂದರ್ಯಕ್ಕೆ ಆ ನಿನ್ನ ಕುಂಟ ಗಂಡ ಲಾಯಕ್ ಇಲ್ಲ, ನೀನು ನನಗೆ ಸೇರ್ಬೇಕು ಅಂತ ನನ್ನ ಕಿವಿಯಲ್ಲಿ ಪಿಸುಗುಟ್ಟಿದಾಗ ನಾನೊಬ್ಬಳು 2 ಮಕ್ಕಳ ತಾಯಿ ನನಗೋಸ್ಕರ ಹಗಲಿರುಳು ದುಡಿಯುವ ಮುಗ್ಧ ಗಂಡನಿಗೆ ದೊಡ್ಡ ದ್ರೋಹ ಮಾಡ್ತಿದ್ದೀನಿ ಅನ್ನೋದನ್ನೇ ಸಂಪೂರ್ಣವಾಗಿ ಮರೆತು ಬಿಡುತ್ತಿದ್ದೆ. ಅವನ ಆ ಬೆಚ್ಚಗಿನ ಪ್ರೀತಿಯಲ್ಲಿ, ಆ ಯೌವನದ ಅಮಲಿನಲ್ಲಿ ನಾನು ಕರಗಿ ನೀರಾಗಿ ಹೋಗ್ತಿದ್ದೆ. ಆದ್ರೆ ದಿನ ಕಳೆದಂತೆ ದಿನೇಶ್ನ ಆ ಮುಗ್ಧ ಪ್ರೀತಿ ಮತ್ತು ವ್ಯಾಮೋಹ ಸ್ವಲ್ಪ ಮಿತಿ ಮೀರೋಕೆ ಶುರುವಾಯಿತು. ಅವನು ಕೇವಲ ನನ್ನ ದೈಹಿಕ ಆಕರ್ಷಣೆಗೆ ಮಾತ್ರ ಸೀಮಿತವಾಗಿರಲಿಲ್ಲ, ಬದಲಾಗಿ ನನ್ನ ಮೇಲೆ ಒಂಥರ ಗಂಡನ ಹಾಗೆ ಹುಚ್ಚು ಅಧಿಕಾರ ಚಲಾಯಿಸೋಕೆ ಶುರು ಮಾಡಿದ.
ಇದು ಪ್ರೀತಿನೋ, ವಯಸ್ಸಿನ ಹುಚ್ಚೋ ಅಥವಾ ಸೈಕೋಪ್ಯಾತ್ ಗುಣವೋ ಅನ್ನೋದು ನನಗೆ ಅರ್ಥವಾಗುತ್ತಿರಲಿಲ್ಲ. ನಾನು ಭಾನುವಾರ ನನ್ನ ಗಂಡ ಮಹೇಶ್ ಜೊತೆ ಅವರ ಸ್ಕೂಟರ್ ಹಿಂದೆ ಕೂತು ಮಾರ್ಕೆಟ್ಗೆ ಹೋದರೆ ಸಾಕು, ದಿನೇಶ್ ಗೇಟ್ ಹತ್ತಿರ ನಿಂತು ಕಣ್ಣು ಕೆಂಪು ಮಾಡಿಕೊಂಡು ಸಿಕ್ಕಾಪಟ್ಟೆ ಜಲಸಿ ಫೀಲ್ ಮಾಡ್ತಾ ನನ್ನ ಗಂಡನನ್ನೇ ಕೊಲೆ ಮಾಡೋ ಹಾಗೆ ನೋಡ್ತಿದ್ದ. ಒಮ್ಮೆ ನಾನು ಮಹೇಶ್ ಜೊತೆ ನಗುತ್ತಾ ಆಚೆ ಹೋಗಿ ವಾಪಸ್ ಬಂದಾಗ ದಿನೇಶ್ ನನಗೆ ಸತತವಾಗಿ 20 ಮೆಸೇಜ್ ಮಾಡಿದ್ದ. ಯಾಕೆ ಅವನ ಜೊತೆ ನಗ್ತಾ ಹೋಗ್ತಿದ್ದೆ? ನನಗೋಸ್ಕರ ಮಾತ್ರ ನೀನು ಆ ಸೀರೆ ಉಡಬೇಕು, ಅವನ ಜೊತೆ ಆಚೆ ಹೋದ್ರೆ ನಾನು ಸಹಿಸಲ್ಲ, ನನ್ನ ಕಂಟ್ರೋಲ್ ತಪ್ಪುತ್ತೆ ಅಂತ ವಾರ್ನಿಂಗ್ ಕೊಟ್ಟಿದ್ದ. ಅವನ ಆ ಮೆಸೇಜ್ಗಳನ್ನು ನೋಡಿ ನನಗೆ ಮೊದಲ ಬಾರಿಗೆ ಭಯ ಶುರುವಾಯಿತು. ಆ 20ರ ಹುಡುಗನ ಹುಚ್ಚು ಪ್ರೀತಿ ಈಗ ನನಗೆ ಉಸಿರುಗಟ್ಟಿಸುವಂತೆ ಆಗ್ತವಿತ್ತು. ಇದೇ ಸಮಯದಲ್ಲಿ ನನ್ನ ಗಂಡ ಮಹೇಶ್ನ ಮುಗ್ಧತೆ ನನ್ನನ್ನು ಒಳಗೊಳಗೆ ಸುಡೋಕೆ ಶುರು ಮಾಡಿತು. ಮಹೇಶ್ ಪಾಪ ಸಂಜೆ ಅಂಗಡಿಯಿಂದ ಬರುವಾಗ, ದುರ್ಗಾ ನಿನಗೆ ಮಲ್ಲಿಗೆ ಹೂ ಅಂದ್ರೆ ಇಷ್ಟ ಅಲ್ವಾ, ತಗೋ ಅಂತ ಪ್ರೀತಿಯಿಂದ ತಂದು ಕೊಡುತ್ತಿದ್ದರು. ಕಾಲು ನೋವಿದ್ದರೂ ಮಕ್ಕಳ ಸ್ಕೂಲ್ ಫೀಸ್ ಕಟ್ಟಲು ಓವರ್ ಟೈಮ್ ಕೆಲಸ ಮಾಡುತ್ತಿದ್ದರು. ಅವರ ಆ ನಿಸ್ವಾರ್ಥ ಪ್ರೀತಿ, ಆ ಮುಗ್ಧ ಮುಖ ನೋಡಿದಾಗ ನನ್ನ ಎದೆಯಲ್ಲಿ 1000 ಚೂರಿ ಹಾಕಿದ ಹಾಗೆ ಆಗ್ತಿತ್ತು. ಅಯ್ಯೋ ಪಾಪಿ, ಇಂಥ ಒಳ್ಳೆ ಗಂಡನಿಗೆ ನನ್ನನ್ನೇ ನಂಬಿರುವ ಮಕ್ಕಳಿಗೆ ದ್ರೋಹ ಮಾಡಿ ಒಬ್ಬ 20ರ ಸೆಕ್ಯೂರಿಟಿ ಹುಡುಗನ ಬೆಡ್ರೂಮ್ ಆಟಿಕೆಯಾಗಿದ್ದೀನಲ್ಲ ನಾನು ಅಂತ ರಾತ್ರಿಯೆಲ್ಲಾ ದಿಂಬಿಗೆ ಮುಖ ಒತ್ತಿಕೊಂಡು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದೆ. ಒಂದೆಡೆ ನನ್ನ ಗಂಡನ ಮೇಲಿನ ಅಪಾರವಾದ ಕರುಣೆ ಮತ್ತು ತಪ್ಪಿತಸ್ಥ ಭಾವನೆ, ಇನ್ನೊಂದೆಡೆ ಆ ದಿನೇಶ್ನ ಕಟ್ಟುಮಸ್ತಾದ ದೇಹದ ಮೇಲಿನ ದೈಹಿಕ ಆಕರ್ಷಣೆ ಮತ್ತು ಈಗ ಶುರುವಾಗಿರುವ ಭಯ. ಈ ದೊಡ್ಡ ಒಳಸಂಘರ್ಷ ನನ್ನನ್ನ ಹುಚ್ಚಿ ಮಾಡ್ತಾ ಇತ್ತು. ನಾನು ಹೇಗಾದ್ರೂ ಮಾಡಿ ಈ ಸಂಬಂಧವನ್ನ ಇಲ್ಲೇ ಕಟ್ ಮಾಡಬೇಕು, ನನ್ನ ಸಂಸಾರ ಉಳಿಸಿಕೊಳ್ಳಬೇಕು ಅಂತ ಡಿಸೈಡ್ ಮಾಡಿದೆ. ಆದ್ರೆ ಒಂದು ದಿನ ಸಂಜೆ ದಿನೇಶ್ ನನ್ನನ್ನ ಪಾರ್ಕಿಂಗ್ ಕತ್ತಲಲ್ಲಿ ಭೇಟಿಯಾದಾಗ ಅವನು ಹೇಳಿದ ಆ ಒಂದು ಮಾತು ನನ್ನ ಜೀವವೇ ಹೋಗುವಂತೆ ಮಾಡ್ತು. ಆ ಮುಗ್ಧ ಹುಡುಗನ ಒಳಗಿದ್ದ ಒಬ್ಬ ಸೈಕೋಪ್ಯಾತ್ ಕ್ರೂರಿ ಆಚೆ ಬಂದಿದ್ದ. ಆತ ಹೇಳಿದ ಆ ಆಘಾತಕಾರಿ ಟ್ವಿಸ್ಟ್ ಏನು ಮತ್ತು ನನ್ನ ಗಂಡನ ಪ್ರಾಣಕ್ಕೆ ಬಂದ ಆ ದೊಡ್ಡ ಕಂಟಕ ಏನು ಅನ್ನೋದನ್ನು ಮುಂದಿನ ಭಾಗದಲ್ಲಿ ಹೇಳ್ತೀನಿ ಕೇಳಿ. ಆ ದಿನ ಸಂಜೆ ಕವಿಯುತ್ತಿದ್ದ ಕತ್ತಲು ನನ್ನ ಬದುಕಿನಲ್ಲಿ ಎಂಥ ದೊಡ್ಡ ಬಿರುಗಾಳಿಯನ್ನು ಹೊತ್ತು ತರುತ್ತಿದೆ ಎಂದು ನನಗೆ ಸ್ವಲ್ಪವೂ ಅರಿವಿರಲಿಲ್ಲ. ದಿನೇಶ್ನ ಆ ಕದ್ದು ಮುಚ್ಚಿದ ಮೆಸೇಜ್ಗಳು, ಅವನ ಆ ಒರಟು ತೋಳುಗಳ ಅಪ್ಪುಗೆ ನನ್ನನ್ನು ಒಂದು ರೀತಿಯ ಹುಚ್ಚು ಅಮಲಿನಲ್ಲಿ ತೇಲಿಸುತ್ತಿತ್ತು. ಆದರೆ ಇತ್ತೀಚೆಗೆ ಅವನ ಕಣ್ಣುಗಳಲ್ಲಿ ಕಾಣುತ್ತಿದ್ದ ಆ ವಿಪರೀತವಾದ ಜಲಸಿ, ನನ್ನ ಗಂಡನ ಮೇಲಿನ ಆ ದ್ವೇಷ ನನ್ನನ್ನು ಒಳಗೊಳಗೆ ಕೊರೆಯುತ್ತಿತ್ತು. ನನ್ನ ಗಂಡ ಮಹೇಶ್ ಪಾಪ ಯಾವತ್ತೂ ಯಾರಿಗೂ ಕೇಡು ಬಯಸಿದವರಲ್ಲ. ಅಂದು ಸಂಜೆ ಅವರು ಕೆಲಸದಿಂದ ಬರುವಾಗ ತಮ್ಮ ಆ ಅಂಗವಿಕಲ ಕಾಲಿನಲ್ಲೇ ಕುಂಟುತ್ತಾ ನನಗಾಗಿ ಮಲ್ಲಿಗೆ ಹೂವಿನ ದಂಡೆಯನ್ನು ಪ್ರೀತಿಯಿಂದ ತಂದುಕೊಟ್ಟಿದ್ದರು. ಆ ಹೂವಿನ ಪರಿಮಳಕ್ಕಿಂತ ಹೆಚ್ಚಾಗಿ ಅವರ ಆ ಮುಗ್ಧತೆ ನನ್ನ ಎದೆಯೊಳಗೆ 1000 ಸೂಜಿಗಳನ್ನು ಚುಚ್ಚಿದ ಹಾಗೆ ಮಾಡ್ತಾ ಇತ್ತು. ಅಯ್ಯೋ ಪಾಪಿ, ಇಂಥ ಬಂಗಾರದಂತ ಗಂಡನಿಗೆ ನನ್ನನ್ನೇ ನಂಬಿರುವ ಕಂದಮ್ಮಗಳಿಗೆ ದ್ರೋಹ ಮಾಡಿ ಒಬ್ಬ 20ರ ಯುವಕನ ಕಾಮದ ಬಲೆಗೆ ಬಿದ್ದಿದ್ದೀನಲ್ಲ ಎಂದು ನನ್ನ ಮನಸ್ಸು ನನ್ನನ್ನೇ ಶಪಿಸುತ್ತಿತ್ತು. ಆ ರಾತ್ರಿ ನಾನು ಸರಿಯಾಗಿ ನಿದ್ದೆಯನ್ನು ಮಾಡಿರಲಿಲ್ಲ. ಹೇಗಾದರೂ ಮಾಡಿ ಈ ಸಂಬಂಧವನ್ನು ಕಡಿದುಕೊಳ್ಳಬೇಕು, ದಿನೇಶ್ಗೆ ಬುದ್ಧಿ ಹೇಳಿ ದೂರ ಇಡಬೇಕು ಎಂದು ದೃಢವಾಗಿ ನಿರ್ಧರಿಸಿದ್ದೆ. ಮಾರನೇ ದಿನ ಸಂಜೆ ಅಪಾರ್ಟ್ಮೆಂಟ್ ಪಾರ್ಕಿಂಗ್ನಲ್ಲಿ ಕರೆಂಟ್ ಹೋಗಿತ್ತು. ಪೂರ್ತಿ ಕತ್ತಲು ಆವರಿಸಿತ್ತು. ನಾನು ಕಸ ಬಿಸಾಕಲು ಕೆಳಗೆ ಬಂದೆ. ಅದೇ ಸಮಯಕ್ಕೆ ಕಾಯುತ್ತಿದ್ದ ದಿನೇಶ್ ಕತ್ತಲಲ್ಲಿ ಮಿಂಚಿನ ವೇಗದಲ್ಲಿ ಬಂದು ನನ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದು ಪಾರ್ಕಿಂಗ್ನ ಒಂದು ಮೂಲೆಗೆ ಪಿಲ್ಲರ್ನ ಹಿಂದಕ್ಕೆ ಎಳೆದುಕೊಂಡು ಹೋದ. ಅವನ ಹಿಡಿತದಲ್ಲಿ ಅಂದು ಪ್ರೀತಿಗಿಂತ ಹೆಚ್ಚಾಗಿ ಒಂದು ರೀತಿಯ ಕ್ರೂರವಾದ ಬಲವಿತ್ತು. ಬಿಡು ದಿನೇಶ್, ಏನ್ ಮಾಡ್ತಿದ್ದೀಯಾ, ನನಗೆ ನೋವಾಗ್ತಿದೆ ಅಂತ ನಾನು ಪಿಸುಗುಟ್ಟಿದೆ. ಆದರೆ ಅವನು ನನ್ನ ಮಾತಿಗೆ ಕಿವಿಗೊಡದೆ ನನ್ನನ್ನು ಗೋಡೆಗೆ ಒರಗಿಸಿ ತನ್ನ ಕಟ್ಟುಮಸ್ತಾದ ದೇಹವನ್ನು ನನ್ನ ದೇಹಕ್ಕೆ ಬಿಗಿಯಾಗಿ ಒತ್ತಿಕೊಂಡ. ಅವನ ಉಸಿರಾಟದ ವೇಗ ವಿಪರೀತವಾಗಿತ್ತು. ಕತ್ತಲಲ್ಲಿ ಅವನ ಕಣ್ಣುಗಳು ಯಾವುದೋ ಕಾಡುಮೃಗದಂತೆ ಹೊಳೆಯುತ್ತಿದ್ದವು. ದುರ್ಗಾ, ನೀನು ನನಗೆ ಸೇರ್ಬೇಕು. ನಿನ್ನ ಈ ದೇಹ, ನಿನ್ನ ಈ ಒಲವು ಕೇವಲ ನನಗೋಸ್ಕರ ಮಾತ್ರ. ನಾನು ಇನ್ಮುಂದೆ ನಿನ್ನನ್ನ ಆ ಕುಂಟ ಗಂಡನ ಜೊತೆ ನೋಡೋಕೆ ರೆಡಿ ಇಲ್ಲ. ನಿನ್ನನ್ನ ಅವನ ಜೊತೆ ನೋಡಿದ್ರೆ ನನ್ನ ರಕ್ತ ಕುದಿಯುತ್ತೆ ಅಂತ ಹಲ್ಲು ಕಡಿಯುತ್ತಾ ಹೇಳಿದ. ಅವನ ಆ ಮಾತುಗಳನ್ನು ಕೇಳಿ ನನ್ನ ಮೈಜುಂ ಅನ್ನಿಸ್ತು. ಆದ್ರೆ ಅವನು ಹೇಳಿದ ಮುಂದಿನ ಮಾತು ನನ್ನ ಜೀವವೇ ಹೋಗುವಂತೆ ಮಾಡ್ತು. ದುರ್ಗಾ, ನಾವಿಬ್ಬರೂ ಇಲ್ಲಿಂದ ದೂರ ಎಲ್ಲಾದ್ರೂ ಹೋಗಿ ಬಿಡೋಣ. ಆ ನಿನ್ನ ಕುಂಟ ಗಂಡನೇ ನಮಗೆ ಅಡ್ಡಿ ಅಲ್ವಾ? ನೀನು ಒಮ್ಮೆ ಹೂನನ್ನು, ನಾಳೆ ರಾತ್ರಿ ಅವನು ಅಂಗಡಿಯಿಂದ ಬರೋ ದಾರಿಯಲ್ಲಿ ಲಾರಿ ಹತ್ತಿಸಿ ಅವನನ್ನ ಹೇಗಾದ್ರೂ ಮಾಡಿ ಮುಗಿಸಿಬಿಡ್ತೀನಿ. ಆಕ್ಸಿಡೆಂಟ್ ಅಂತ ಎಲ್ಲರೂ ಅನ್ಕೊಳ್ತಾರೆ. ಆಮೇಲೆ ನಿನ್ನನ್ನ ನಾನು ರಾಣಿಯ ಹಾಗೆ ನೋಡ್ಕೊಳ್ತೀನಿ ಅಂತ ಒಂದು ಚೂರು ನಡುಕವಿಲ್ಲದೆ ಎದೆಯುಬ್ಬಿಸಿ ಹೇಳಿದ. ಆ ಮಾತು ಕೇಳಿ ನನ್ನ ಎದೆಗೆ ಸಿಡಿಲು ಬಡಿದ ಹಾಗೆ ಆಯ್ತು. ತಲೆಗೆ ದೊಡ್ಡ ಸುತ್ತಿಗೆಯಿಂದ ಹೊಡೆದಂಗೆ ಆಯ್ತು. ನನ್ನ ಇಡೀ ಪ್ರಪಂಚವೇ ಗಿರಗಿರನೆ ತಿರುಗಿದಂತಾಯ್ತು. ನನ್ನ ಕಣ್ಣೆದುರು ನಿಂತಿದ್ದ ಆ 20ರ ಯುವಕ ಈಗ ನನಗೆ ಒಬ್ಬ ಪ್ರೇಮಿಯ ಹಾಗೆ ಕಾಣಿಸಲಿಲ್ಲ. ಬದಲಾಗಿ ಒಬ್ಬ ರಕ್ತಪಿಪಾಸು ಸೈಕೋಪ್ಯಾತ್ ಕೊಲೆಗಾತುಕನ ಹಾಗೆ ಕಂಡ. ಕೇವಲ ಆ ನನ್ನ ಆಸೆಗಾಗಿ, ಆ ಯೌವನದ ಕ್ಷಣಿಕ ಥ್ರಿಲ್ಗಾಗಿ, ಆ ದೈಹಿಕ ಸೆಳೆತಕ್ಕಾಗಿ ನಾನು ಎಂಥ ದೊಡ್ಡ ಕ್ರೂರಿಯನ್ನು ಎಬ್ಬಿಸಿದ್ದೇನೆ ಅಂತ ನನಗೆ ಆ ಕ್ಷಣ ಅರ್ಥವಾಯಿತು. ನನ್ನ ಸಂಸಾರ, ನನ್ನ ಮುಗ್ಧ ಗಂಡ, ನನ್ನ 2 ಮಕ್ಕಳ ಭವಿಷ್ಯ ನನ್ನ ಕಣ್ಣ ಮುಂದೆ ಬಂದು ನಿಂತಿತು. ನನ್ನ ಗಂಡನ ಪ್ರಾಣ ತೆಗೆಯಲು ಸಂಚು ರೂಪಿಸುತ್ತಿರುವ ಈ ಕಾಮುಕನ ಜೊತೆ ನಾನು ಸಂಬಂಧ ಬೆಳೆಸಿದ್ದೇನಲ್ಲ ಅನ್ನೋ ಪಾಪಪ್ರಜ್ಞೆ ನನ್ನನ್ನು ಸುಟ್ಟು ಹಾಕುತ್ತಿತ್ತು.
ಅವನ ಆ ಬೆಚ್ಚಗಿನ ಅಪ್ಪುಗೆ ಈಗ ನನಗೆ ಅಸಹ್ಯವಾಗಿ ವಾಕರಿಕೆ ಬರುವಂತೆ ಮಾಡ್ತಾ ನಾನು ನನ್ನ ಪೂರ್ತಿ ಶಕ್ತಿ ಬಳಸಿ ಅವನ ಎದೆಗೆ ಬಲವಾಗಿ ತಳ್ಳಿ ಅವನ ಹಿಡಿತದಿಂದ ಬಿಡಿಸಿಕೊಂಡೆ. ಅವನ ಕಣ್ಣಲ್ಲಿ ಕಣ್ಣಿಟ್ಟು ಕೆಂಡ ಕಾರುತ್ತಾ ನೋಡಿದೆ. ಆ ಕ್ಷಣದಲ್ಲಿ ನನ್ನೊಳಗಿದ್ದ ಕಾಮಾಂಧ ಹೆಣ್ಣು ಸತ್ತು ಒಬ್ಬ ದಿಟ್ಟ ತಾಯಿ ಮತ್ತು ನಿಸ್ವಾರ್ಥ ಹೆಂಡತಿ ಜಾಗೃತಳಾಗಿದ್ದಳು. ಅಲ್ಲಿಂದ ಶುರುವಾಯ್ತು ನೋಡಿ ನನ್ನ ಅಸಲಿ ರೌದ್ರಾವತಾರ. ದಿನೇಶ್ನ ಆ ಕೊಲೆಯ ಸ್ಕೆಚ್ ಕೇಳಿದ ಮೇಲೆ ನನ್ನ ಮೈಯಲ್ಲಿ ಹರಿಯುತ್ತಿದ್ದ ರಕ್ತವೆಲ್ಲ ಕುದಿಯುವ ಎಣ್ಣೆಯಂತೆ ಬಿಸಿಯಾಗಿತ್ತು. ನನ್ನ ಮುಗ್ಧ ಗಂಡನ ಕೂದಲಿಗೆ ಕೈ ಹಾಕುವ ಮಾತನಾಡಿದ ಆ ದಿನೇಶ್ನನ್ನು ಅಲ್ಲೇ ಕತ್ತು ಹಿಸುಕಿ ಸಾಯಿಸಬೇಕು ಅನ್ನೋಷ್ಟು ಕೋಪ ಬಂದಿತ್ತು. ಆದರೆ ನಾನು ಬುದ್ಧಿವಂತಿಕೆಯಿಂದ ವರ್ತಿಸಬೇಕಿತ್ತು. ನಾನು ಅವನನ್ನು ಹಿಂದಕ್ಕೆ ತಳ್ಳಿ ಆ ಕತ್ತಲಲ್ಲೂ ಅವನ ಕಣ್ಣುಗಳನ್ನು ಸೀಳುವಂತೆ ದಿಟ್ಟಿಸಿ ನೋಡಿದೆ. ನನ್ನ ದನಿ ಈಗ ನಡುಗುತ್ತಿರಲಿಲ್ಲ, ಬದಲಾಗಿ ಒಬ್ಬ ಲೇಡಿ ಡಾನ್ನ ಗರ್ಜನೆಯಂತಿತ್ತು. ಏಯ್ ದಿನೇಶ್, ನಿನ್ನ ನಾಲಿಗೆಗೆ ಎಷ್ಟು ಧೈರ್ಯವಿದ್ರೆ ನನ್ನ ಗಂಡನನ್ನೇ ಮುಗಿಸ್ತೀನಿ ಅಂತೀಯಾ? ನೀನೊಬ್ಬ ಕಾಮುಕ ಅಂತ ಗೊತ್ತಿತ್ತು, ಆದ್ರೆ ಇಂಥ ಕ್ರಿಮಿನಲ್ ಮೈಂಡ್ ಇರೋ ಸೈಕೋಪ್ಯಾತ್ ಅಂತ ನನಗೆ ಗೊತ್ತಿರಲಿಲ್ಲ. ನಿನ್ನ ಆ ಬೆಚ್ಚಗಿನ ಸ್ಪರ್ಶಕ್ಕೆ ಕರಗೋಕೆ ನಾನೇನು ಕಾಲೇಜು ಹುಡುಗಿಯಲ್ಲ. 35 ವರ್ಷದ 2 ಮಕ್ಕಳ ತಾಯಿ. ನನ್ನ ಗಂಡನ ಕಾಲು ಕುಂಟಾಗಿರಬಹುದು, ಆದ್ರೆ ಅವನ ಮುಗ್ಧ ಮನಸ್ಸಿನ, ಅವನ ಪ್ರಾಮಾಣಿಕತೆಯ ಒಂದು ಕೂದಲಿಗೂ ನೀನು ಸಮವಿಲ್ಲ ಅಂತ ಹಲ್ಲು ಮಸೆಯುತ್ತಾ ಸಿಂಹಿಣಿಯ ಹಾಗೆ ಗುಡುಗಿದೆ. ನನ್ನ ಆ ರೌದ್ರಾವತಾರ, ಆ ಗರ್ಜನೆ ನೋಡಿ ದಿನೇಶ್ಗೆ ಒಂದು ಕ್ಷಣ ಶಾಕ್ ಆಯ್ತು. ನನ್ನ ಕಣ್ಣಲ್ಲಿದ್ದ ಆ ಪ್ರೀತಿ, ಆ ಕಾಮದ ಸೆಳೆತ ಎಲ್ಲವೂ ಮರೆಯಾಗಿ ಈಗ ಕೇವಲ ರೊಚ್ಚಿಗೆದ್ದ ಕಾಳಿಯ ರೂಪ ಮಾತ್ರ ಅವನಿಗೆ ಕಾಣಿಸುತ್ತಿತ್ತು. ನಾನು ಮುಂದುವರೆದು ನೇರವಾಗಿ ಅವನ ಕಾಲರ್ ಪಟ್ಟಿಯನ್ನು ನನ್ನ 2 ಕೈಗಳಿಂದ ಗಟ್ಟಿಯಾಗಿ ಹಿಡಿದೆ. ಕಿವಿಗೊಟ್ಟು ಕೇಳಿಸ್ಕೋ ಲೋಫರ್, ಇನ್ಮುಂದೆ ನನ್ನ ಗಂಡನ ಬಗ್ಗೆಯಾಗಲಿ ನನ್ನ ಬಗ್ಗೆಯಾಗಲಿ ಒಂದು ಸಣ್ಣ ಕೆಟ್ಟ ಆಲೋಚನೆ ನಿನ್ನ ತಲೆಗೆ ಬಂದ್ರೂ ಸರಿ, ನಿನ್ನನ್ನ ಸುಮ್ಮನೆ ಬಿಡಲ್ಲ. ಇವತ್ತೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿನ್ನ ಮೇಲೆ ಅಟೆಂಪ್ಟ್ ಟು ಮರ್ಡರ್ ಹರಾಸ್ಮೆಂಟ್ ಕಂಪ್ಲೇಂಟ್ ಕೊಡ್ತೀನಿ. ನಿನಗೆ ಮಾತ್ರ ಅಲ್ಲ, ಆ ನಿನ್ನ ಮುಗ್ಧ ಅಪ್ಪ ಸೆಕ್ಯೂರಿಟಿ ನಿಂಗಪ್ಪನಿಗೂ ಜೈಲೂಟ ತಿನ್ನಿಸ್ತೀನಿ. ಈ ಅಪಾರ್ಟ್ಮೆಂಟ್ನ ಪಾರ್ಕಿಂಗ್ ಗುಡಿಸೋ ಸೆಕ್ಯೂರಿಟಿ ಮಗ ನೀನು, ನಿನ್ನ ಲಿಮಿಟ್ನಲ್ಲಿ ನೀನಿರು. ಇದು ಫೈನಲ್ ವಾರ್ನಿಂಗ್. ನಾಳೆ ಬೆಳಿಗ್ಗೆ ಸೂರ್ಯ ಹುಟ್ಟೋದರೊಳಗೆ ನೀನು ಈ ಅಪಾರ್ಟ್ಮೆಂಟ್, ಈ ಏರಿಯಾ ಬಿಟ್ಟು ತೊಲಗಿರಬೇಕು. ಇಲ್ಲಾಂದ್ರೆ ನಿನ್ನ ಕತೆ ಮುಗಿಸ್ತೀನಿ ಅಂತ ಕಟ್ಟುನಿಟ್ಟಾಗಿ ಬೆದರಿಕೆ ಹಾಕಿ ಅವನ ಮುಖದ ಮೇಲೆ ಉಗಿದು ಅಲ್ಲಿಂದ ವಾಪಸ್ ಮನೆಗೆ ಬಂದೆ. ನನ್ನ ಆ ದಿಟ್ಟತನ, ಆ ಖಡಕ್ ವಾರ್ನಿಂಗ್ ಮತ್ತು ಪೊಲೀಸರ ಹೆಸರನ್ನು ಕೇಳಿ ದಿನೇಶ್ ಅಕ್ಷರಶಃ ಬೆದರಿ ಹೋಗಿದ್ದ. ಅವನ ಕಣ್ಣಲ್ಲಿದ್ದ ಆ ಕೊಬ್ಬು, ಆ ಸೈಕೋ ಹುಚ್ಚು ಕ್ಷಣಾರ್ಧದಲ್ಲಿ ಮಾಯವಾಗಿತ್ತು. ಅವನು ತಲೆ ತಗ್ಗಿಸಿ ಬೆವರುತ್ತಾ ಅಲ್ಲೇ ನಿಂತು ಬಿಟ್ಟ. ನಾನು ಮನೆಗೆ ಬಂದು ಬಾಗಿಲು ಹಾಕಿಕೊಂಡು ನನ್ನ ಗಂಡ ಮತ್ತು ಮಕ್ಕಳನ್ನು ತಬ್ಬಿಕೊಂಡು ಬಿಕ್ಕಿ ಬಿಕ್ಕಿ ಅತ್ತೆ. ಆ ರಾತ್ರಿ ನನಗೆ ನಿದ್ದೆ ಬರಲಿಲ್ಲ. ಮಾರನೇ ದಿನ ಬೆಳಿಗ್ಗೆ ಎದ್ದು ನಾನು ಬಾಲ್ಕನಿಯಿಂದ ಕೆಳಗೆ ನೋಡಿದಾಗ ಸೆಕ್ಯೂರಿಟಿ ಕ್ಯಾಬಿನ್ ಖಾಲಿಯಾಗಿತ್ತು. ಪಕ್ಕದ ಮನೆ ಪಾರ್ವತಮ್ಮ ಬಂದು, ಏನೇ ದುರ್ಗಾ, ಆ ಸೆಕ್ಯೂರಿಟಿ ನಿಂಗಪ್ಪ ಮತ್ತು ಅವನ ಮಗ ರಾತ್ರೋರಾತ್ರಿ ಊರಿಗೆ ಹೊರಟು ಹೋದ್ರಂತೆ, ಏನೋ ಊರಲ್ಲಿ ಪ್ರಾಬ್ಲಮ್ ಅಂತೆ ಅಂತ ಬ್ರೇಕಿಂಗ್ ನ್ಯೂಸ್ ಕೊಟ್ಟಳು. ಆ ಮಾತು ಕೇಳಿ ನನ್ನ ಜೀವಕ್ಕೆ ಜೀವ ಬಂದಂತಾಯ್ತು. ನಾನು ದೊಡ್ಡ ನಿಟ್ಟುಸಿರು ಬಿಟ್ಟೆ. ಹೌದು, ನನ್ನ ಬುದ್ಧಿವಂತಿಕೆಯಿಂದ, ನನ್ನ ದಿಟ್ಟತನದಿಂದ ನನ್ನ ಸಂಸಾರವನ್ನು, ನನ್ನ ಗಂಡನ ಪ್ರಾಣವನ್ನು ನಾನು ದೊಡ್ಡ ಗಂಡಾಂತರದಿಂದ ಕಾಪಾಡಿಕೊಂಡಿದ್ದೆ. ಒಂದು ಸಣ್ಣ ಆಕರ್ಷಣೆ, ಮಳೆಯಲ್ಲಾದ ಆ ಆಕಸ್ಮಿಕ ಸ್ಪರ್ಶ ನನ್ನನ್ನು ದಾರಿ ತಪ್ಪಿಸುವ ಹಂತಕ್ಕೆ ತೆಗೆದುಕೊಂಡು ಹೋಗಿತ್ತು. ಆ 20ರ ಹುಡುಗನ ಹುಚ್ಚು ಪ್ರೀತಿ, ಕದ್ದು ಮುಚ್ಚಿ ಸೇರಿದ ಆ ರೊಮ್ಯಾಂಟಿಕ್ ಕ್ಷಣಗಳು ಇಂದಿಗೂ ನೆನಪಾದ್ರೆ ನನ್ನ ಮೈ ಜುಮ್ ಅನ್ನುತ್ತೆ. ಆದರೆ ಆ ಕ್ಷಣಿಕ ಸುಖಕ್ಕಿಂತ ನನ್ನ ಸಂಸಾರ, ನನ್ನ ಗಂಡನ ನಿಸ್ವಾರ್ಥ ಪ್ರೀತಿಯೇ ನನಗೆ ಶ್ರೇಷ್ಠ ಅನ್ನೋದು ನನಗೆ ಅರ್ಥವಾಗಿತ್ತು. ನನ್ನ ಹೆಣ್ಣುತನದ ದೌರ್ಬಲ್ಯವನ್ನು ಮೆಟ್ಟಿ ನಿಂತು ನನ್ನ ಸಂಸಾರವನ್ನು ಉಳಿಸಿಕೊಂಡೆ ಅನ್ನೋ ನೆಮ್ಮದಿಯೊಂದಿಗೆ ನನ್ನ ಬದುಕು ಮತ್ತೆ ಆ ಹಳೆಯ ಸುಂದರ ಟ್ರ್ಯಾಕ್ಗೆ ಮರಳಿತು. ಒಂದು ಹೆಣ್ಣು ಮನಸ್ಸು ಮಾಡಿದರೆ ಸಂಸಾರವನ್ನು ಬೀದಿಗೂ ತರಬಲ್ಲಳು. ಅದೇ ಹೆಣ್ಣು ಎಚ್ಚೆತ್ತುಕೊಂಡರೆ ಎಂಥ ದೊಡ್ಡ ಬಿರುಗಾಳಿಯಿಂದಲೂ ಸಂಸಾರವನ್ನು ಗುಡಿಯಂತೆ ಕಾಯಬಲ್ಲಳು. ಗೆಳೆಯರೇ, ಈ ಕಥೆಯಿಂದ ತಿಳಿದು ಬರುವುದು ಏನೆಂದರೆ, ಈಗಿನ ಪ್ರಸ್ತುತ ಕಾಲಘಟ್ಟದಲ್ಲಿ ಎಷ್ಟೋ ನೆಮ್ಮದಿಯ ಸಂಸಾರಗಳು ಕೇವಲ ಒಂದು ಕ್ಷಣದ ದೈಹಿಕ ಆಕರ್ಷಣೆ ಮತ್ತು ಹುಚ್ಚು ವ್ಯಾಮೋಹದಿಂದ ಬೀದಿಗೆ ಬರುತ್ತಿವೆ. ಮದುವೆಯಾಗಿ ವರ್ಷಗಳಾದ ಮೇಲೆ ಬರುವ ಒಂಟಿತನ ಅಥವಾ ದೈನಂದಿನ ಜೀವನದ ಬೇಸರ ಸಹಜ. ಆದರೆ ಆ ಬೇಸರ ಕಳೆಯಲು ಯಾರೋ ಅಪರಿಚಿತ ಯುವಕನ ಬೆಚ್ಚಗಿನ ಮಾತಿಗೆ, ಕಟ್ಟುಮಸ್ತಾದ ದೇಹಕ್ಕೆ ಮರುಳಾಗಿ ದಾರಿ ತಪ್ಪುವುದು ಎಂಥ ದೊಡ್ಡ ಮೂರ್ಖತನ ಅನ್ನೋದು ದುರ್ಗಾಳ ಕಥೆಯಿಂದ ಅರ್ಥವಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ಇಂಥ ಯುವಕರು ಮುಗ್ಧರಂತೆ ನಟಿಸಿ ಹೆಣ್ಣು ಮಕ್ಕಳ ದೈಹಿಕ ಮತ್ತು ಮಾನಸಿಕ ದೌರ್ಬಲ್ಯವನ್ನು ಬಳಸಿಕೊಂಡು ಅವರೊಂದಿಗೆ ಕದ್ದು ಮುಚ್ಚಿ ಸಂಬಂಧ ಬೆಳೆಸುತ್ತಾರೆ. ನಂತರ ಅದೇ ಆಕರ್ಷಣೆಯನ್ನು ಬಂಡವಾಳ ಮಾಡಿಕೊಂಡು ಬ್ಲಾಕ್ ಮೇಲ್ ಮಾಡುವ ಅಥವಾ ನೆಮ್ಮದಿಯ ಸಂಸಾರವನ್ನೇ ಕೊಲೆ ಮಾಡುವ ಕ್ರೂರಿಗಳಾಗಿ, ಸೈಕೋಗಳಾಗಿ ಬದಲಾಗುವ ಆಘಾತಕಾರಿ ಘಟನೆಗಳು ನಮ್ಮ ಸುತ್ತಮುತ್ತ ಪ್ರತಿದಿನ ನಡೆಯುತ್ತಲೇ ಇವೆ. ನಿಮ್ಮನ್ನೇ ನಂಬಿರುವ ಮುಗ್ಧ ಗಂಡ ಮತ್ತು ಕಂದಮ್ಮಗಳಿಗೆ ದ್ರೋಹ ಮಾಡಿ ಯೌವನದ ಅಮಲಿನಲ್ಲಿ ಕ್ಷಣಿಕ ಸುಖದ ಹಿಂದೆ ಹೋದರೆ ಕೊನೆಗೆ ಉಳಿಯುವುದು ಕೇವಲ ಪಶ್ಚಾತ್ತಾಪ, ಕಣ್ಣೀರು ಮತ್ತು ಜೈಲು ಪಾಲು ಮಾತ್ರ. ದುರ್ಗಾ ಸಮಯಕ್ಕೆ ಸರಿಯಾಗಿ ತನ್ನ ತಪ್ಪಿನ ಅರಿವಾಗಿ ಎಚ್ಚೆತ್ತುಕೊಂಡಳು, ಗಂಡನ ಪ್ರಾಣ ಉಳಿಸಿಕೊಂಡಳು. ಆದರೆ ರಿಯಲ್ ಲೈಫ್ನಲ್ಲಿ ಎಲ್ಲರಿಗೂ ಈ ಸೆಕೆಂಡ್ ಚಾನ್ಸ್ ಖಂಡಿತ ಸಿಗುವುದಿಲ್ಲ. ಮನೆಯಲ್ಲಿರುವ ಗಂಡನ ಜೊತೆಗಿನ ನಿಸ್ವಾರ್ಥ ಪ್ರೀತಿಯೇ ಶಾಶ್ವತ, ಹೊರಗಿನವರ ಬಣ್ಣದ ಆಕರ್ಷಣೆ ಕೇವಲ ವಿನಾಶಕ್ಕೆ ದಾರಿ. ನೀತಿ: ಕ್ಷಣಿಕ ದೈಹಿಕ ಆಕರ್ಷಣೆಗೆ ಮರುಳಾಗಿ ನೆಮ್ಮದಿಯ ಸಂಸಾರವನ್ನು ಸುಟ್ಟುಕೊಳ್ಳಬೇಡಿ. ಬದುಕಿನಲ್ಲಿ ಬರುವ ಹೊಸ ಪ್ರೇಮದ ಅಮಲು ಕೊನೆಗೆ ಪ್ರಾಣಕ್ಕೆ ಕುತ್ತು ತರಬಹುದು. ಎಚ್ಚರ.